ಈ ವಿಡಿಯೋದಲ್ಲಿ ಒಬ್ಬ ಹುಡುಗ ಆತನ ವುಡ್ ಸ್ಟಾಕ್ ಇದೆಯಾ ಎಂದು ಚೆಕ್ ಮಾಡಲು ಹೋಗುತ್ತಾನೆ. ಆದರೆ ಆ ಟೈಮ್ನಲ್ಲಿ ಆತನ ನಾಯಿ ಜೋರಾಗಿ ಬೊಗಳಲು ಶುರು ಮಾಡುತ್ತದೆ. ಅದು ನೋಡುತ್ತಾ ಸ್ವಲ್ಪ ಮುಂದೆ ಹೋದಾಗ ಆತನಿಗೆ ಬ್ಲ್ಯಾಕ್ ಶ್ಯಾಡೋ ಫಿಗರ್ ಪಾಸ್ ಆಗುವುದು ಕಾಣಿಸುತ್ತದೆ. ಅದು ಅಲ್ಲಿ ಇದ್ದ ಮರದ ಹಿಂದೆ ಅಡಗಿಸಿ ಕೂತಿರುತ್ತದೆ. ಅದು ಏನಾಗಿರಬಹುದು? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಡೌನ್ ಮಾಡಿ ತಿಳಿಸಿ. ಈ ವಿಡಿಯೋ ಹಾಸ್ಟೆಲ್ನಲ್ಲಿ ರೆಕಾರ್ಡ್ ಮಾಡಲಾದ ವಿಡಿಯೋ. ಸ್ಕೂಲಿಗೆ ರಜೆ ಇದ್ದ ಕಾರಣ ಅಲ್ಲಿ ಇದ್ದ ಸ್ಟೂಡೆಂಟ್ಸ್ ರವರೆಲ್ಲ ತಮ್ಮ ಮನೆಗೆ ಹೋಗಿರುತ್ತಾರೆ. ಆದರೆ ಈತನಿಗೆ ತಂದೆ ತಾಯಿ ಇಲ್ಲ ಹಾಗೂ ಮನೆಯೂ ಕೂಡ ಇಲ್ಲ. ಆದ ಕಾರಣ ಆತ ಅಲ್ಲಿಯೇ ಇರುತ್ತಾನೆ. ಒಂದು ದಿನ ರಾತ್ರಿ ಆತ ಮಲಗಿರುವಾಗ ಆತನ ರೂಮ್ನಲ್ಲಿ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತದೆ. ವಿಚಿತ್ರ ಸೌಂಡ್ಸ್ ಕೇಳಲು ಶುರುವಾಗುತ್ತದೆ. ಹಾಗೆ ವಾಶ್ರೂಮ್ನ ಡೋರ್ ಓಪನ್ ಕ್ಲೋಸ್ ಆಗುತ್ತದೆ. ವಾಶ್ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಸಡನ್ ಆಗಿ ಡೋರ್ನ ಲಾಕ್ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗುತ್ತದೆ. ಈತ ರೂಮ್ನ ಹೊರಗಡೆ ಹೋಗಿ ನೋಡುವಾಗ ಅಲ್ಲಿ ಆತನಿಗೆ ದೆವ್ವ ನೋಡಲು ಸಿಗುತ್ತದೆ ಹಾಗೂ ಅದರ ತಲೆ ಇರುವುದಿಲ್ಲ. ಮತ್ತು ಸ್ವಲ್ಪ ಮೇಲೆ ನೋಡಿದಾಗ ಅಲ್ಲಿ ಕೂಡ ಯಾರು ನಿಂತಿರುವುದು ಕಾಣಿಸುತ್ತದೆ. ಆಮೇಲೆ ಏನಾಯ್ತು ಬನ್ನಿ ನೋಡೋಣ. Vos no sos Daniel. Vos no sos Daniel, esa no es tu voz. Vos no sos Daniel, esa no es tu voz. Daniel se fue hace meses del país. Vos no sos Daniel. Si querés lastimarme, salí y lastimame ahora. Ya. Déjame de joder. Déjame de joder. Si no puedo vivir. Ya no puedo vivir así. Ya no puedo vivir así. Yo no tengo más miedo. Y le está ladrando a alguien, mi perro ahí. ¿Quién? Vení para acá, mi hija mía. ¿Quién sos? ¿Qué es eso? ಈ ವಿಡಿಯೋದಲ್ಲಿ ಈ ಹುಡುಗಿ ಯಾವಾಗಲೂ ರಾತ್ರಿ ಹೊತ್ತು ಮಲಗಿರುವಾಗ ಆಕೆಗೆ ಒಂದು ಮಗು ನೋಡಲು ಸಿಗುತ್ತದೆ. ಆದ ಕಾರಣ ಈ ಸಲ ಆಕೆ ಕ್ಯಾಮೆರಾ ಆನ್ ಮಾಡಿ ಮಲಗಿರುತ್ತಾಳೆ. ಆ ಮಗು ಈ ಸಲ ಕೂಡ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತಾ ಬನ್ನಿ ನೋಡೋಣ. ನೀವು ನೋಡುತ್ತಿರುವ ಹಾಗೆ ಡೋರ್ ಮೆಲ್ಲನೆ ಓಪನ್ ಆಗುತ್ತದೆ ಹಾಗೂ ಮಗು ಕೂಡ ನೋಡಲು ಸಿಗುತ್ತದೆ. ಈ ಸಲ ಮಾತ್ರ ಅಲ್ಲ, ಆಕೆ ಎಲ್ಲೆಲ್ಲಿ ಹೋಗುತ್ತಾಳ ಅಲ್ಲಿಯಲ್ಲಿ ಆ ಮಗು ನೋಡಲು ಸಿಗುತ್ತದೆ. ಬಟ್ ಆಕೆಯ ಹೇಳಿಕೆಯ ಪ್ರಕಾರ ಆಕೆಗೆ ಮಗುವೇ ಇಲ್ಲ, ಇದು ಒಂದು ದುಷ್ಟ ಶಕ್ತಿ ಎಂದು, ಆಕೆಯ ಮನೆಯಲ್ಲಿ ಇದೆ ಎಂದು. ಈ ದೃಶ್ಯ ನೋಡಲು ತುಂಬಾ ಭಯಾನಕವಾಗಿದೆ. ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ಈತ ತನ್ನ ಅಂಗಡಿಯನ್ನ ಮುಚ್ಚಿ ಮನೆಗೆ ತೆರಳುತ್ತಿರುವಾಗ ಆತನಿಗೆ ದಾರಿಯಲ್ಲಿ ವಿಚಿತ್ರ ನೋಡಲು ಸಿಗುತ್ತದೆ. ಅದು ನಿಜವಾಗಿಯೂ ವಿಚಿತ್ರವಾಗಿತ್ತು. ಆತನಿಗೆ ವಿಚಿತ್ರ ಸೌಂಡ್ಸ್ ಕೂಡ ಕೇಳಲು ಸಿಗುತ್ತದೆ. ವಿಚಿತ್ರ ಘಟನೆ ಕೂಡ ಆತನ ಜೊತೆ ನಡೆಯುತ್ತದೆ. ಆತನಿಗೆ ಲಾಯರೋನ ನೋಡಲು ಸಿಗುತ್ತದೆ. ಅಲ್ಲಿಯ ನಾಯಿ ಕೂಡ ಬೊಗಳಲು ಶುರು ಮಾಡುತ್ತದೆ. ಅದರ ಸೌಂಡ್ ತುಂಬಾ ವಿಚಿತ್ರವಾಗಿತ್ತು. ಅದು ತುಂಬ ಸಲ ರೆಕಾರ್ಡ್ ಕೂಡ ಆಗಿದೆ. ಅದು ಈತನನ್ನ ಹಿಂಬಾಲಿಸುತ್ತಾ ಬರುತ್ತದೆ. ಆತನ ಜೊತೆ ಆದ ಮೇಲೆ ಏನಾಯಿತು ಎಂದು ಯಾರಿಗೂ ಗೊತ್ತಿಲ್ಲ.